ದ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಪದ್ಮಶ್ರೀ ಡಾಕ್ಟರ್ ಖಾದರ್ ವಲಿ ಅವರು. ಮೂಲಭೂತವಾಗಿ ನನ್ನ ಊಟ ಯಾವಾಗಲೂ ಮಿಲೆಟ್ಟೇ ಇರುತ್ತೆ. ಅಡಿಗೆ ಮಾಡೋ ವಿಧಾನಗಳನ್ನು ನಾವು ಕಲ್ಕೊಂಡ್ಬಿಟ್ಟು ಇಲ್ಲಿ ಅಡಿಗೆನೇ ಇಲ್ವಲ್ಲ. ಈಗ ಎಲ್ಲರೂ ಝೊಮ್ಯಾಟೊ ಸ್ವಿಗ್ಗಿ ಮೇಲೆ ಬಿದ್ದಿದ್ದಾರೆ. ವೇಗನ್ ಅಂತಾರಲ್ಲ, ಅದು ಒಳ್ಳೇದಂತನಾ? ನೀವು ಕುಡಿತಾ ಇರೋ ಹಾಲು, ಕಾಫಿ, ಟೀ, ಪನ್ನೀರು, ಈ ಜಾನುವಾರುಗಳ ಪ್ರೋಟೀನು ಒಳ್ಳೇದಲ್ಲ ಮನುಷ್ಯನಿಗೆ. ಸೋಯಾಬೀನು ಪ್ಲಾಂಟ್ ಪ್ರೋಟೀನ್ ರಲ್ಲಿ ತುಂಬಾ ಕೆಟ್ಟದ್ದು. ಖಂಡಿತ ರೋಗ ಅನ್ನೋದು ಉಂಟು ಮಾಡುತ್ತೆ. ಭತ್ತದ ಅಕ್ಕಿ, ಗೋಧಿ ಹಿಟ್ಟು ನಿಮ್ಮ ಮನೆಗೆ ಬರ್ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಈ ಭೂಮಿ ಮೇಲೆ ಬೇಕಾಗೇ ಇಲ್ಲ. ಆ ಸಕ್ಕರೆ ಅಂಶ ರಕ್ತದಲ್ಲಿ ಓಡಾಡ್ತಾ ಇದ್ದಾಗ ನಿಮ್ಮ ರಕ್ತ ಮಂದ ಆಗತ್ತೆ. ದಟ್ ಈಸ್ ದ ಕೀ ಸೀಕ್ರೆಟ್ ಆಫ್ ಎನಿವನ್ಸ್ ಹೆಲ್ತ್. ಡಾಕ್ಟರ್, ಒನ್ ಮೋರ್ ಪ್ರಶ್ನೆ ಏನಂದ್ರೆ, ನಾವು ಕಳೆದ ಒಂದು ಎಪಿಸೋಡ್ ಸೀರೀಸ್ ಮಾಡಿದ್ವಲ್ಲ, ಅವಾಗ ಎಷ್ಟೋ ಜನ ಒಂದು ಡೌಟ್ ಅನ್ನ ಕೇಳಿದ್ರು. ಏನು ಅಂತ ಹೇಳಿದ್ರೆ, ಟೊಪೋಗ್ರಫಿಕಲಿ ಒಂದೊಂದು ಕಡೆ ಒಂದೊಂದನ್ನ ಬೆಳೀತಾರೆ. ಸೊ ಇದು ಸಾಮಾನ್ಯವಾಗಿ ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ಬೆಳೆಯುವಂಥದ್ದು ಅಂತ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಕಂಟಿನ್ಯೂಸ್ ಆಗಿ ಅದನ್ನೇ ತಿಂದರೆ ಕಾನ್ಸ್ಟಿಪೇಷನ್ ಆಗಲ್ವಾ? ತುಂಬ ಡ್ರೈ ಅಲ್ವಾ? ಡೈಜೆಷನ್ ಕಷ್ಟ ಆಗಲ್ವಾ? ದ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಪದ್ಮಶ್ರೀ ಡಾಕ್ಟರ್ ಖಾದರ್ ವಲಿ ಅವರು, ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಡಾಕ್ಟರ್? ಆರಾಮಮ್ಮ. ಸೊ 2ನೇ ಬಾರಿಗೆ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ. ಕಳೆದ ಬಾರಿ ಕೂಡ ತುಂಬಾ ಇಂಪಾರ್ಟೆಂಟ್ ವಿಚಾರ, ಬೇಸಿಕ್ಸ್, ಸಿರಿಧಾನ್ಯಗಳ ಮೂಲ ಏನು ಅನ್ನೋದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಪೀಪಲ್ ಹ್ಯಾವ್ ಅಡ್ಮೈರ್ಡ್ ಇಟ್. ಅವ್ರಿಗೆ ಎಷ್ಟೋ ಜನ ಅಕ್ನಾಲೇಜ್ ಮಾಡಿದ್ದಾರೆ, ಹೌದು ಇದೇ ನಿಜ, ಇದು ಸತ್ಯ, ಇವಾಗ ಅರ್ಥ ಆಗ್ತಾ ಇದೆ ನಮಗೆ ಅಂತ ಹೇಳಿ. ಇವತ್ತು ಪರ್ಟಿಕ್ಯುಲರ್ ಆಗಿ ಡಾಕ್ಟ್ರೆ, ಐ ವಾಂಟ್ ಟು ಎಕ್ಸ್ಪ್ಲೋರ್ ಯುವರ್ ಲೈಫ್ ಸ್ಟೈಲ್ ಇನ್ ಪರ್ಟಿಕ್ಯುಲರ್. ಯಾಕೆಂದ್ರೆ ಯು ಹ್ಯಾವ್ ಕೆಪ್ಟ್ ಆನ್ ಅಂತ ಹೇಳ್ತಾನೆ ಬರ್ತಾ ಇದ್ದೀರಾ. ನಾನೇ ನೋಡಿದ ಹಾಗೆ ಎಷ್ಟು ವರ್ಷಗಳಿಂದ ನೀವು ಹೇಳ್ತಾ ಬರ್ತಾ ಇದ್ದೀರಾ. ಬಟ್ ಎಲ್ಲೋ ಒಂದು ಕಡೆ ಕ್ಯೂರಿಯಾಸಿಟಿ, ಡಾಕ್ಟರ್ ಏನು ಮಾಡ್ತಾರ ಹಾಗಿದ್ರೆ ಅಂತ. ಸೊ ನಿಮಗೆ ಇವಾಗ ಫಸ್ಟ್ ನಾನು ಕೇಳೋದು, ಎಷ್ಟು ವರ್ಷ ಅಂತ ತಿಳ್ಕೊಳ್ಬೋದು? ವಾಟ್ ಈಸ್ ಯುವರ್ ಏಜ್? ಈಗ ಜನವರಿ ಬಂದ್ರೆ ನನಗೆ 67 ತುಂಬತ್ತೆ. ಸೊ ಆಟ್ 67 ನಾನು ಕೇಳ್ಪಟ್ಟಿದ್ದೀನಿ ನೀವು ಮೈಸೂರಿನ ಚಾಮುಂಡಿ ಬೆಟ್ಟನ ಆರಾಮಾಗಿ ಹತ್ತುತ್ತಾ ಬರ್ತಾ ಇದ್ದೀರಾ, ಫ್ರೀಕ್ವೆಂಟ್ ಆಗಿ, ಕನ್ಸಿಸ್ಟೆಂಟ್ ಆಗಿ ಅಂತ ಹೇಳಿ. ಸುಮಾರು ಆಕ್ಚುಲಿ 1975ರಲ್ಲಿ ಫಸ್ಟ್ ಟೈಮ್ ನಾನು ಚಾಮುಂಡಿ ಬೆಟ್ಟ ಹತ್ತಿದ್ದು 29 ಮಿನಿಟ್ಸ್ ಅಲ್ಲಿ ಹತ್ತಿದ್ದೆ. ಓಕೆ. ಈಗ 2024 ಎಂಡ್ ಆಗಿದೆ. ಮೊನ್ನೆ ಹತ್ತಿದ್ದೆ 29 ಮಿನಿಟ್ಸ್ 20 ಸೆಕೆಂಡ್ಸ್ ಅಲ್ಲಿ ಹತ್ತಿದ್ದೆ. ಅಲ್ಲೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೀರಾ ಇವನ್ ಅಟ್ ದಿಸ್ ಏಜ್? 20 ಸೆಕೆಂಡ್ಸೂನು ಇಫ್ ಐ ರೆಗ್ಯುಲರ್ ಆಗಿ ಅಂದ್ರೆ ದಿವಸ ಒಂದು 20 ದಿವಸ ಹತ್ತಿದ್ರೆ ಮತ್ತೆ 29 ಮಿನಿಟ್ಸ್ಗೆ ಹತ್ತಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಬಟ್ ಈ ನಡುವೆ ನನಗೆ ತುಂಬಾ ಪ್ರಯಾಣಗಳು, ದೇಶ ಸುತ್ತುತ್ತಾ ಇದ್ದೀನಿ ಅಲ್ಲಿ ಇಲ್ಲಿ ಎಲ್ಲ. ಸೊ ಟೈಮು ಬಿಡುಗಡೆ ಸಿಗ್ತಾ ಇಲ್ಲ. ಸೊ ಬಟ್ ಐ ಆಮ್ ಕ್ವೈಟ್ ಹ್ಯಾಪಿ. ನನಗೆ ತುಂಬಾ ಖುಷಿಯಾಗಿದೆ. ಯು ಆರ್ ಹ್ಯಾಪಿ, ಬಟ್ ವಿ ಆರ್ ಅಸ್ಟಾನಿಶ್ಡ್ ಅಂಡ್ ಸರ್ಪ್ರೈಸ್ಡ್ ಅಂಡ್ ಶಾಕ್ಡ್. ಹೌ ಇಸ್ ಇಟ್? ಆಲ್ಮೋಸ್ಟ್ 50 ವರ್ಷ ಆಗಿದೆ. ಎಕ್ಸಾಕ್ಟ್ಲಿ. ಡಾಕ್ಟ್ರೆ, ಈ 67ನೇ ವಯಸ್ಸಿನಲ್ಲೂ ನೀವು ಇಷ್ಟು ಗಟ್ಮುಟ್ಟಾಗಿ, ನಾವು ಇನ್ನೂ ಲೇಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಇಷ್ಟು ಗಟ್ಮುಟ್ಟಾಗಿದ್ದೀರಾ ಅಂತ ಹೇಳಿದ್ರೆ, ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಫಿಟ್ನೆಸ್ ಅಂಡ್ ಹೆಲ್ತ್? ಸೀಕ್ರೆಟ್ ಏನಿಲ್ಲ. ಹಂಗನ್ಬಿಟ್ರೆ ನೀವು ಕೆಟ್ಟ ಚಟಗಳಿಂದ ದೂರ ಇದ್ರೆ ಅರ್ಧಕ್ಕರ್ಧ ಆರೋಗ್ಯ ಇರುತ್ತೆ ನಿಮ್ಮ ಹತ್ರ. ಕೆಟ್ಟ ಚಟ ಅಂದ್ರೆ ಏನು? ಎಲ್ಲರೂ ಎಂಡ ಕುಡಿಯೋದು, ಸಿಗರೇಟ್ ಸೇಯೋದು, ರಾತ್ರಿ ಹೊತ್ತು ಪಾರ್ಟಿ ಮಾಡೋದು ಅಂತ ಅಲ್ಲ. ಆಕ್ಚುಲಿ ನೀವು ಕುಡಿತಾ ಇರೋ ಹಾಲು, ಕಾಫಿ, ಟೀ, ಪನ್ನೀರು, ಈ ಜಾನುವಾರುಗಳ ಪ್ರೋಟೀನು ಒಳ್ಳೇದಲ್ಲ ಮನುಷ್ಯನಿಗೆ. ಅಂದ್ರೆ ವೇಗನ್ ಅಂತಾರಲ್ಲ, ಅದು ಒಳ್ಳೇದಂತನಾ? ವೇಗನ್ ಅಲ್ಲೂ ತೊಂದರೆಗಳಿದೆ. ಸೋಯಾಬೀನು, ಆ ಪ್ರೋಟೀನು ಬಗ್ಗೆ ಅವ್ರು ಗಮನ ಕೊಡೋದಿಲ್ಲ. ಎಲ್ಲ ಪ್ರೋಟೀನ್ ಇದ್ರೆ ಸರಿ, ಪ್ಲಾಂಟ್ ಪ್ರೋಟೀನ್ ಅಂತ ಅನ್ಕೋತಾರೆ. ಬಟ್ ಎಸ್ಪೆಷಲಿ ಸೋಯಾಬೀನು ಪ್ಲಾಂಟ್ ಪ್ರೋಟೀನ್ ರಲ್ಲಿ ತುಂಬಾ ಕೆಟ್ಟದ್ದು, ತುಂಬಾ ವಿಷ ಪೂರಿತ ಅದು. ಸೊ ಈ ಪ್ರೋಟೀನ್ ಅಂಶದ ಬಗ್ಗೆನೂ ತುಂಬಾ ಗೊಂದಲ ಆಗಿದೆ ಎಲ್ಲರಿಗೂ. ಹಾಗಿದ್ರೆ ಡಾಕ್ಟ್ರೆ, ನೀವು ನಿಮ್ ಲೈಫಲ್ಲೇ ಕಾಫಿ ಟೀ ಟೇಸ್ಟೇ ನೋಡಿಲ್ವಾ? ಹಂಗಲ್ಲ, ಇಷ್ಟು ಮಾಡಿದ್ದೀವಿ, ಇಲ್ಲ ಅಂತ ಅಲ್ಲ. ಬಟ್ ಅದು ಕ್ರಮ ಆಗಬಾರ್ದು, ರೊಟೀನ್ ಅಲ್ಲಿ ಚಟ ಆಗಬಾರ್ದು. ಈಗ ನಾನು ಯಾವಾಗಲೂ ವರ್ಷಕ್ಕೊಮ್ಮೆ ಅಥವಾ ಎಲ್ಲಾದ್ರೂ ಒಂದ್ಸತಿ ಕಾಫಿ ಕುಡಿಬಹುದು, ಅದೇನು ತೊಂದರೆ ಇಲ್ಲ. ಬಟ್ ದಿವಸ ಕಾಫಿ ಕುಡಿಯೋದು, ದಿವಸ ಹಾಲು ಕುಡಿಯೋದು, ದಿವಸ ಪನ್ನೀರ್ ತಿನ್ನೋದು, ಇವೆಲ್ಲ ತೊಂದರೆಗಳು ಖಂಡಿತ ರೋಗ ಅನ್ನೋದು ಉಂಟು ಮಾಡುತ್ತೆ. ಸೊ ಏನು ಮಾಡಬಾರದು, ಏನು ಮಾಡಬೇಕು, 2 ಅಂಶಗಳನ್ನ ಪ್ರತಿ ದಿವಸ ನಾವು ಗಮನದಲ್ಲಿ ಇಟ್ಕೋಬೇಕು, ಆರೋಗ್ಯ ಇರಬೇಕು ಅಂತ. ಓಕೆ ಡಾಕ್ಟರ್, ಹಾಗಿದ್ರೆ ನೀವು ಈ ರಿಸರ್ಚರ್ ಆಗಿ
ಈ ಮಿಲೆಟ್ ಅನ್ನೋದು ನಿಮ್ಮ ಗಮನಕ್ಕೆ ಬಂದ ಮೇಲೆ ನೀವು ಬದಲಾವಣೆ ಮಾಡ್ಕೊಂಡಿದ್ದ, ಅಥವಾ ನಿಮ್ಮ ಬಾಲ್ಯದಲ್ಲಿ ಏನು ಉಂಡು ತಿಂದು ಬೆಳೆದ್ರಿ ಅಂತ? ನಾನು ಖುದ್ದಾಗಿ ನನ್ನ ಜೀವನ ಕ್ರಮ ಪೂರ್ತಿ ನನ್ನ ಕೈ ವಶ ಆಗಿದ್ದು ಕಳೆದ 30 ವರ್ಷದಿಂದ. ಅದಕ್ಕೆ ಮುನ್ನ ಐ ವಾಸ್ ಲೈಕ್ ಎ ರೆಗ್ಯುಲರ್ ಎವ್ರಿವನ್. ಐ ಡಿಂಟ್ ನೋ ಮಚ್, ಅಂದರೆ ಗೊತ್ತಿತ್ತು, ಬಟ್ ಶಿಸ್ತುಬದ್ಧವಾಗಿ ವೈಜ್ಞಾನಿಕತೆ ನನ್ನಲ್ಲಿ ಸೇರ್ಕೊಳ್ತಾ ಬಂದಂಗೆ ಆ ಕ್ರಮಬದ್ಧ ಜೀವನಕ್ಕೆ ನಾನು ನನ್ನನ್ನು ತೊಡಗಿಸ್ಕೊಂಡಿರೋದ್ರಿಂದ ನಾನು ಇಷ್ಟು ಗಟ್ಟಿಮುಟ್ಟಾಗಿದ್ದೀನಿ. ಇನ್ಫ್ಯಾಕ್ಟ್ ನಾನು ಡಾಕ್ಟರ್ನು ನೋಡೇ ಇಲ್ಲ. ಹಾಗೆ ಇರಿ, ನೀವೇ ಡಾಕ್ಟರ್. ಸೊ ನಿಮ್ಮ ಹತ್ರ ನಾನು ಡಾಕ್ಟರ್ ಅಲ್ಲ, ಆಕ್ಚುಲಿ ಟೆಕ್ನಿಕಲಿ ಅಲ್ಲ, ಐ ಆಮ್ ನಾಟ್ ಎ ರಿಯಲ್ ಡಾಕ್ಟರ್. ನನಗೆ ಈ ಜನರ ಈ ನೋವುಗಳನ್ನ ನೋಡಕ್ಕಾಗದೆ, ಅರೆ ಜನ ಹಿಂಗೇನ ಇರೋದು, ಇಷ್ಟು ಆಧುನಿಕತೆ, ಇಷ್ಟು ಮುಂದುವರಿತಾ ಇದೀವಿ ಅಂತ ಒಂದು ಕಡೆ ಹೇಳ್ಕೋತೀವಿ, ಹಾಸ್ಪಿಟಲ್ಗಳಲ್ಲಿ ಜನ ಇಷ್ಟು ನರಳ್ತಾ ಇದ್ದಾರೆ, ಏನಪ್ಪ ಇದು ಜೀವನ ಕ್ರಮ ಸರಿ ಇಲ್ವಲ್ಲ ಅಂತ ನಾನು ನಿಜವಾದ ಆಹಾರದ ಬಗ್ಗೆ, ಈಗ ಆಹಾರಕ್ಕೂ ಆರೋಗ್ಯಕ್ಕೂ ಗಂಟು ಹಾಕೋ ಒಂದು ವೈದ್ಯರು ಇನ್ನೂ ಸಿಗ್ತಾ ಇಲ್ಲ. ಈಗ ವೈದ್ಯರೇ ಬೇಕಾಗಿಲ್ಲ ನಮಗೆ. ನಮ್ಮ ಜೀವನ ಪ್ರಜ್ಞಾಪೂರ್ವಕವಾಗಿ ನಾವು ತಿನ್ನುವುದೇನು, ತಿನ್ನಬಾರದೇನು, ಹೆಂಗೆ ನಿದ್ದೆ ಮಾಡಬೇಕು, ಹೆಂಗೆ ಕಕ್ಕ ಮಾಡಬೇಕು, ಹೆಂಗೆ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್. ಅಂಡ್ ಅವೆಲ್ಲನೂ ನಮ್ಮ ಪೂರ್ವಜರು ಹೇಳಿದ್ದಾರೆ, ಆದರೆ ಅದರ ಬಗ್ಗೆ ಯಾರಿಗೂ ಗಮನ ಇಲ್ಲ. ಅದು ನಮ್ಮ ಜೀವನದಿಂದ ಪೂರ್ತಿ ಮಾಯ ಆಗಿದೆ. ಮುಖ್ಯವಾಗಿ ಈಗ ನಾನು ಒಂದೊಂದು ಅಂಶ ಹೇಳ್ತೀನಿ, ಹೆಂಗೆ ನಾನು ನನ್ನ ಜೀವನದಲ್ಲಿ ಆರಾಮಾಗಿದ್ದೀನಿ. ನನಗೆ ಒಂದು ತಲೆನೋವು ಬರೋದಿಲ್ಲ. ಹೌದಾ? ಇದು ಸಾಧ್ಯನಾ? ಸಾಧ್ಯ ಇದೆ. ಇನ್ಫ್ಯಾಕ್ಟ್ ನಮ್ಮ ಮನೆಯವ್ರು ನಿಮ್ಗೆ ತಲೆ ಇದ್ರೆ ತಾನೇ ಅಂತ ಹೇಳ್ತಾ ಇರ್ತಾರೆ. ಜೋಕಿಂಗ್, ಜೋಕ್ಸ್ ಅಪಾರ್ಟ್, ನಿಜವಾಗ್ಲೂ ತಲೆನೋವು ಬರೋ ಅಗತ್ಯ ಇಲ್ಲ ಯಾರಿಗೂ. ಯಾಕೆ ಅಂದ್ರೆ ನಿಮ್ಮ ರಕ್ತ ತಿಳಿಯಾಗಿದ್ರೆ ಆ ತಿಳಿತನ, ಹೋಮಿಯೋಸ್ಟಾಸಿಸ್ ಅಂತ, ಇದು ನಾವು ಲಾಸ್ಟ್ ಟೈಮ್ ಮಾತಾಡಿದ್ವಿ. ಕರೆಕ್ಟ್. ಆ ತಿಳಿತನ ನಿಮ್ಮ ರಕ್ತ ಮೇಂಟೈನ್ ಮಾಡ್ತಾ ಇದ್ರೆ ಹೋಮಿಯೋಸ್ಟಾಸಿಸ್. ಸೊ ಎಲ್ಲಿ ಬೇಕಾದ್ರೆ ಅಲ್ಲಿಗೆ ನಿಮ್ಮ ಹೃದಯ ಈ ರಕ್ತವನ್ನ ಸರಬರಾಜು ಮಾಡುತ್ತೆ, ರವಾನೆ ಮಾಡುತ್ತೆ, ಅಲ್ಲಿಂದ ಕಲ್ಮಶಗಳನ್ನು ತಗೊಂಡ್ಬರುತ್ತೆ, ಪೌಷ್ಟಿಕಾಂಶಗಳನ್ನೆಲ್ಲ ಬಿಡುತ್ತೆ. ಸೊ ಇಷ್ಟೇ ಮೂಲ. ಸೊ ನಿಮ್ಮ ರಕ್ತವನ್ನ ತಿಳಿಯಾಗಿ ಇಟ್ಕೋಬೇಕು ಅಂದ್ರೆ ನಿಮ್ಮ ರಕ್ತದಲ್ಲಿ ನಾರಿನ ಅಂಶ ಪಾರಾಡ್ತಾ ಇರಬೇಕು. ಸೊ ನಮ್ಮ ಊಟದಲ್ಲಿ ನಾರಿನ ಅಂಶ ಹೆಚ್ಚಾಗಿ ಇರಬೇಕು. ಅದು ನಾವು ತಿಳಿಸಿದಂಗೆ ಮಿಲೆಟ್ಸ್ ಅಲ್ಲಿ ಪುಷ್ಕಲವಾಗಿದೆ, ಮೆಚ್ಯೂರ್ಡ್ ಫೈಬರ್ ಇದೆ. ಸೊ ಈ ನಾರಿನ ಅಂಶ ಇಲ್ಲದ ಊಟವನ್ನ ನಾವು ಕಳೆದ 40-50 ವರ್ಷದಿಂದ ಎಲ್ಲರೂ ತಿಂತಾ ಇದ್ದಾರೆ. ತುಂಬಾ ಜನ ಅನ್ಕೊಂಡಿದ್ದಾರೆ ತರಕಾರಿ ತಿಂದ್ರೆ ನಾರು ಬರುತ್ತೆ, ಸೊಪ್ಪು ತಿಂದ್ರೆ ನಾರು ಬರುತ್ತೆ, ಹಣ್ಣು ತಿಂದ್ರೆ ನಾರು ಬರುತ್ತೆ ಅಂತ. ಬಟ್ ಅದರಲ್ಲಿರೋ ನಾರಿನ ಅಂಶ ತುಂಬಾ ಕಡಿಮೆ. ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆ. ಈಗ ಸೊಪ್ಪು 1 kg ನೀವು ತಿಂದ್ರೆ ನಿಮ್ಗೆ ಸಿಗೋದು ಪದಾರ್ಥ ಹತ್ರ 30 ಗ್ರಾಮ್ಗಿಂತ ಜಾಸ್ತಿ ಸಿಗಲ್ಲ. ಎಲ್ಲ ನೀರು. 1 kg ನೀವು ಸೊಪ್ಪು ತಗೊಳ್ರಿ, ಕೊತ್ತಂಬರಿ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು, ಮೇಥಿ ಸೊಪ್ಪು ಒಣಗಿಸಿರಿ, ಸಿಗೋದಿಷ್ಟೇ. 30 ಗ್ರಾಮ್ಗಿಂತ. ಅದೇ ನೀವು ಹಣ್ಣು ತಗೊಳ್ರಿ, ದ್ರಾಕ್ಷಿ 1 kg ಒಣಗಿಸಿದ್ರೆ ಎಷ್ಟು ಸಿಗುತ್ತೆ? ನಿಮ್ಗೆ 60 ಗ್ರಾಮ್ ಸಿಗುತ್ತೆ ಮ್ಯಾಕ್ಸಿಮಮ್. ಕರೆಕ್ಟ್. ಅಂದರೆ ನೀವು ಅದರಲ್ಲಿ ನಾರು ಅಂಶ ಎಷ್ಟಿದೆ? 2%, 3% ಇರುತ್ತೆ. ಅಂದರೆ ನಿಮಗೆ ನಾರು ಬೇಕಾಗಿದ್ದು ದಟ್ಟು ಇವೆಲ್ಲ ಇಮ್ಮೆಚ್ಯೂರ್ಡ್ ಫೈಬರ್ ಅಂತಾರೆ, ಅರೋಮ್ಯಾಟಿಕ್ ಫೈಬರ್ ಇರೋದಿಲ್ಲ ಅದರಲ್ಲಿ. ಸೊ ಕಾರ್ಬೋಹೈಡ್ರೇಟ್ ಫೈಬರ್ ಆಗಿ ಪರಿವರ್ತನೆ ಆಗಿರುತ್ತೆ. ಸೊ ಇದು ತುಂಬಾ ನ್ಯೂನತೆಗಳು. ಓಕೆ, ಈಗ ಹೇಳಿ ಡಾಕ್ಟರ್, ನೀವು ಬೆಳಗಿಂದ ಸಂಜೆವರೆಗೆ ಇದ್ದಾಗಿಂದ ಮಲ್ಗೋವರೆಗೆ ಏನ್ ತಿಂತೀರಾ, ಕುಡಿತೀರಾ ಅಂತ? ವೆರಿ ಕ್ಯೂರಿಯಸ್ ಟು ನೋ ದಟ್. ನಾನು ಮೂಲಭೂತವಾಗಿ ನನ್ನ ಊಟ ಯಾವಾಗಲೂ ಮಿಲೆಟ್ಟೇ ಇರುತ್ತೆ. ಅಂದ್ರೆ ನವಣೆ, ಸಾಮೆ, ಕೊರ್ಲೆ, ಊದಲು, ಆರ್ಕ. ಅವಾಗ ನಾವು ಜೋಳ, ರಾಗಿ, ಸಜ್ಜೆನೂ ತಿಂತೀವಿ. ಬಟ್ ಅದು ತುಂಬಾ ಕಮ್ಮಿ. ವಾರಕ್ಕೆ 1 ಊಟ ಇರ್ಬೋದು. ಅಂದ್ರೆ ರಾಗಿ ಮುದ್ದೆ 1 ಸತಿ. ಇನ್ಫ್ಯಾಕ್ಟ್
ಒಂದೊಂದ್ಸತಿ ಒಂದು ತಿಂಗಳಲ್ಲೂ ತಿನ್ನೋದಿಲ್ಲ. ಯಾಕಂದ್ರೆ ಈ 5 ಧಾನ್ಯ ಇದೆಯಲ್ಲ, ಇದರಿಂದಾನೇ ಮುದ್ದೆ ಮಾಡ್ಕೋತೀವಿ, ಇದರಿಂದಾನೇ ರೊಟ್ಟಿ ಮಾಡ್ತೀವಿ. ಈಗ ಬೆಳಗ್ಗೆ ನಾವು ಸಿರಿಧಾನ್ಯದ್ದು ಚಪಾತಿ ಮಾಡಿಕೊಂಡು ತಿಂದು. ಐ ವಾಸ್ ಅಬೌಟ್ ಟು ಆಸ್ಕ್ ಯು, ತಿಂಡಿ ಕಾನ್ಸೆಪ್ಟ್ ಇದೆಯಾ ಅಥವಾ ಬರೀ 2 ಹೊತ್ತು ಊಟ? ಎಲ್ಲಾನು ಮಾಡ್ಕೊಂಡು ತಿಂತೀವಿ. ನಾನು ಯಾಕೆ ನೀವು ಏನ್ ತಿಂತೀರಾ ಕೇಳಿದೆ ಅಂದ್ರೆ, ಸಿರಿಧಾನ್ಯಗಳನ್ನ ಬಳಸಿ ಒಂದು ಆಪ್ಷನಲ್ ಇಷ್ಟನ್ನೇ ಮಾಡಕ್ ಸಾಧ್ಯ. ನಾನು ಇಡ್ಲಿ ತಿನ್ಬೇಕಂದ್ರೆ ಅದಕ್ಕೆ ಅಕ್ಕಿ ಮತ್ತೆ ಉದ್ದಿನ ಬೇಳೆ ಹಾಕ್ಲೇಬೇಕು ಅನ್ನುವ ಪರಿಸ್ಥಿತಿಯಲ್ಲಿ. ಎಕ್ಸಾಕ್ಟ್ಲಿ. ಬಿಳಿ ಅಕ್ಕಿ, ಅದೇ ಭತ್ತದ ಅಕ್ಕಿ, ಗೋಧಿ ಹಿಟ್ಟು ನಿಮ್ಮ ಮನೆಗೆ ಬರ್ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಈ ಭೂಮಿ ಮೇಲೆ ಬೇಕಾಗೇ ಇಲ್ಲ. ಯಾಕಂದ್ರೆ ಅದರಿಂದಾನೇ ಈಗ ಇಡೀ ನಮ್ಮ ಮಣ್ಣಿನ ಸ್ವಸ್ಥತೆ ಹಾಳಾಗಿರೋದು. ಪ್ರತಿ ವರ್ಷ ಸಾವಿರಾರು ಎಕರೆಗಳು ಬಂಜರಾಗ್ತಾ ಇರೋದು ಈ ಅಕ್ಕಿ, ಗೋಧಿ ಮತ್ತು ಕಬ್ಬು ಬೆಳೆಯೋದ್ರಿಂದಾನೇ ಆಗ್ತಾ ಇರೋದು. ಸೊ ಅದ್ರ ಬಗ್ಗೆ ಬೇರೆ ಮಾತಾಡೋಣ. ನಾವು ತಿನ್ಬೇಕಾಗಿದ್ದರಲ್ಲಿ ಸಿರಿಧಾನ್ಯಗಳ ನಾರಿನ ಅಂಶ ನಮ್ಮ ರಕ್ತದಲ್ಲಿ ಪಾರಾಡ್ತಾ ಇರೋದ್ರಿಂದ ದೇಹದಲ್ಲಿ ಹೋಮಿಯೋಸ್ಟಾಸಿಸ್ ಅಂದ್ರೆ ಗ್ಲೂಕೋಸ್ ಇಂಬ್ಯಾಲೆನ್ಸ್ ಯಾವತ್ತೂ ಆಗೋದಿಲ್ಲ. ದಟ್ ಈಸ್ ದ ಕೀ ಸೀಕ್ರೆಟ್ ಆಫ್ ಎನಿವನ್ಸ್ ಹೆಲ್ತ್. ನಂದೇ ಅಲ್ಲ, ಯಾರಾದ್ರೂ ಆರೋಗ್ಯಕರವಾಗಿರ್ಬೋದು ಯಾವಾಗ ನಿಮ್ಮ ರಕ್ತದ ಅಸಮತೋಲನ ಗ್ಲೂಕೋಸ್ ನಲ್ಲಿ ಆಗದೆ ಇರಂಗೆ ನೋಡ್ಕೊಳ್ಳೋದು. ಯಾವಾಗ ನಿಮ್ಮ ಗ್ಲೂಕೋಸ್ ಹೆಚ್ಚಾಗದೆ ಇರುತ್ತೆ, ತಿಳಿತನ ನೀವು ಕಾಪಾಡಿಕೊಳ್ಳಬಹುದು. ತಿಳಿತನ ಇದ್ದಾಗ ನಿಮ್ಮ ರಕ್ತ ಪ್ರಸಾರ ಅಂಗಾಂಗಗಳಿಗೆ, ಜೀವಕೋಶಗಳಿಗೆ ಸರಾಗವಾಗಿ ನಡೆಯೋದ್ರಿಂದ ಪೌಷ್ಟಿಕಾಂಶಗಳ ವಿತರಣೆ ಮತ್ತು ಕಲ್ಮಶಗಳ ಸೇಕರಣೆ ಎರಡು ಕರೆಕ್ಟ್ ಹದದಲ್ಲಿ ನಡೆಯುವಾಗ ನಿಮಗೆ ರೋಗ ಅನ್ನುವ ಅಂಶ ದೇಹದಲ್ಲಿ ಉತ್ಪಾದನೆ ಆಗದೇ ಇರೋದಂಗೆ ನೋಡ್ಕೊಳ್ಳುತ್ತೆ. ಮತ್ತು ಏನಾದರೂ ಆಗಿದ್ರೆ ಅದನ್ನು ಶುದ್ಧ ಮಾಡೋ ಒಂದು ಪ್ರಕ್ರಿಯೆ ಸತತವಾಗಿ ನಡೆಯುತ್ತೆ ನೀವು ಈ ಸಿರಿಧಾನ್ಯಗಳ ಊಟ ನಿಮ್ಮ ಜೀವನದಲ್ಲಿ ರೂಢಿಸಿಕೊಂಡಾಗ. ಓಕೆ ಡಾಕ್ಟರ್, ಒನ್ ಮೋರ್ ಪ್ರಶ್ನೆ ಏನಂದರೆ, ನಾವು ಕಳೆದ ಒಂದು ಎಪಿಸೋಡ್ ಸೀರೀಸ್ ಮಾಡಿದ್ವಲ್ಲ, ಆವಾಗ ಎಷ್ಟೋ ಜನ ಒಂದು ಡೌಟನ್ನು ಕೇಳಿದ್ರು. ಏನು ಅಂತ ಹೇಳಿದ್ರೆ, ಟೊಪೋಗ್ರಫಿಕಲಿ ಒಂದೊಂದು ಕಡೆ ಒಂದೊಂದನ್ನು ಬೆಳೀತಾರೆ. ಸೊ ಇದು ಸಾಮಾನ್ಯವಾಗಿ ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ಬೆಳೆಯುವಂಥದ್ದು ಅಂತ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಕಂಟಿನ್ಯೂಸ್ ಆಗಿ ಅದನ್ನೇ ತಿಂದರೆ ಕಾನ್ಸ್ಟಿಪೇಷನ್ ಆಗಲ್ವಾ, ತುಂಬ ಡ್ರೈ ಅಲ್ವಾ, ಡೈಜೆಷನ್ ಕಷ್ಟ ಆಗಲ್ವಾ, ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅಕ್ಕಿ, ಭತ್ತದಕ್ಕಿ ಅದೆಲ್ಲಿದು ಅದು ಆಕ್ಚುಲಿ ಯಾರು ಎಲ್ಲೂ ಬೆಳೆಯಕ್ಕಾಗಲ್ಲ. ಅದು ಬರೀ ನೀರಿರೋ ಕಡೆ, ತುಂಬಾ ಮಳೆ ಬರೋ ಕಡೆ. ಸೊ ಅದನ್ನೆಲ್ಲ ಯಾಕೆ ತಿಂತ ಇದ್ರಿ ನೀವು? ಮೈಸೂರಲ್ಲಿ ಡ್ಯಾಮ್ ಕಟ್ಟಿದ ಮೇಲೆ ನಿಮಗೆ ನೀರು ಬಂದಿದ್ದು, ಅದರ ಮೇಲೆ ನೀವು ಬೆಳೀತಾ ಇರೋದು. ಇನ್ಫ್ಯಾಕ್ಟ್ ಇಡೀ ಪ್ರಪಂಚ ನಡೆದಿದ್ದಿಷ್ಟೇನೆ. ಸೊ ಈ ಸಿರಿಧಾನ್ಯಗಳು ಎಲ್ಲಾದ್ರೂ ಬೆಳೀತವೆ. ಮೈನರ್ ಮಿಲೆಟ್ಸ್ ಎಸ್ಪೆಷಲಿ 4 ಮಳೆ ಬಂದ್ರೆ ಸಾಕು ಬೆಳೀತವೆ. ಅಂದ್ರೆ ಅನಂತಪುರಂ ಅಲ್ಲೂನು ಡ್ರಾಟ್ ಡಿಸ್ಟ್ರಿಕ್ಟ್ ಆಫ್ ದ ಕಂಟ್ರಿ, ಅಲ್ಲೂನು ಇವತ್ತಿಗೂ ಸಿರಿಧಾನ್ಯಗಳನ್ನ ಬೆಳೆಸ್ಕೋಬಹುದು. ಅಂದ್ರೆ ಏನರ್ಥ, ಸಿರಿಧಾನ್ಯಗಳು ಎಲ್ಲ ಅಂದ್ರೆ ಅಲ್ಲಿ ಬೆಳೆಸ್ಕೊಂಡು ತಿಂತಾ ಇದ್ದಿದ್ದ ಜನ ನಾವು ಮೆತ್ತಿಗೆ ಈ ಅಕ್ಕಿ ಗೋಧಿನ ನಮ್ಮ ತಲೆ ಮೇಲೆ ಕೂರಿಸ್ಬಿಟ್ಟ ಮೇಲೆ ಈ ಕಂಪನಿಗಳು ಜನ ಈ ತರ ಪ್ರಶ್ನೆ ಕೇಳ್ತಿದ್ದಾರೆ. ಅದನ್ನ ನೀವು ಸರಿಯಾಗಿ ನೆನೆಸಿ 8 ಗಂಟೆ ನೆನೆಸಿ ಅದರಲ್ಲಿದ್ದ ನಾರು ವಿಕಸಿತಗೊಳ್ಳದ ಮೇಲೆ ನೀವು ಕುದಿಸಿ ತಿಂದ್ರೆ 6 ತಿಂಗಳ ಮಗುವಿಂದ 108 ವಯಸ್ಸಿದ್ದ ವೃದ್ಧರನ್ನು ತಿನ್ನಿ ಆರಾಮಾಗಿರ್ಬೋದು. ಈ ಸೀಕ್ರೆಟ್ ಇದೆಯಲ್ಲ, ನೆನೆಸಿ ತಿನ್ನಬೇಕು. ಇದರಲ್ಲಿ ನಾರಿದೆ, ಈ ಬಿಳಿ ಅಕ್ಕಿಯಲ್ಲಿ ನಾರಿಲ್ಲ. ಅದಕ್ಕೆ ಎಲ್ಲರೂ ಕುಕ್ಕರಲ್ಲಿ ಕೂಗಿಸಿ ತಿನ್ನಕ್ಕೆ ಅಭ್ಯಾಸ ಮಾಡಿಕೊಂಡು ಇದನ್ನ ಮಾಡಪ್ಪ ಅಂದ್ರೆ ಅದೆಲ್ಲ ಯಾರು ಮಾಡ್ತಾರೆ, ಬಿಸಿ ಆಗತ್ತೆ. ಸೊ ಬಿಸಿ ಯಾಕಾಗತ್ತೆ ಹೊಟ್ಟೆಯಲ್ಲಿ, ಅದನ್ನ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇಲ್ಲದೆ ಇರಂಗೆ ಇರೋದು. ನೀವು ನೆನೆಸಿ ಅಡುಗೆ ಮಾಡಿದ್ರೆ, ಇದು ಅಡುಗೆ ಮಾಡೋ ವಿಧಾನಗಳನ್ನು ನಾವು ಕಲ್ಕೊಂಡ್ಬಿಟ್ಟಿದ್ವಿ, ಬದಲಾಗೋಗಿದೆ, ತುಂಬಾ ಏನೇನೋ ಆಗೋಗಿದೆ. ಇಲ್ಲಿ ಅಡುಗೆನೇ ಇಲ್ವಲ್ಲ, ಈಗ ಎಲ್ಲರೂ ಝೊಮ್ಯಾಟೊ ಸ್ವಿಗ್ಗಿ ಮೇಲೆ ಬಿದ್ದಿದ್ದಾರೆ. ಸೊ ಇದು ಮೋಸ ಆಗಿದೆ. ಅಡುಗೆ ಮಾಡೋದಂದ್ರೆ ಈ ಧಾನ್ಯಗಳು ಅಂದ್ರೆ ಅನ್ನ ಮಾಡ್ಕೊಳ್ಳೋದು, ಕೊರ್ಲೆ ಅಕ್ಕಿ, ನವಣೆ ಅಕ್ಕಿ, ಸಾಮೆ ಅಕ್ಕಿ, ಊದಲಕ್ಕಿ, ಇವೆಲ್ಲಾನು ಆವೃತಗೊಂಡಿರೋ ಬೀಜಗಳು. ಅಂದ್ರೆ ಅದ್ರ ಮೇಲೆ ಹೊಟ್ಟನ್ನ ತೆಗಿಬೇಕು, ಬೀಜ ಕವಚವನ್ನ ತೆಗಿಬೇಕು. ಬೇಕಾದ್ರೆ ರಾಗಿ, ಜೋಳ, ಸಜ್ಜೆ, ಗೋಧಿ ಹಂಗೆ ನೀವು ಹೌದು ಆಸ್ ಇಟ್ ಈಸ್ ಯೂಸ್ ಮಾಡ್ಬೋದು. ನೀವು ಹಿಟ್ಟು ಮಾಡ್ತೀರಾ, ರವೆ ಮಾಡ್ತೀರಾ, ಕಿಚಡಿ ಗಿದಿ ಮಾಡ್ತೀರಾ. ಗೋಧಿ ಅನ್ನ ಮಾಡೋಕ್ಕಾಗಲ್ಲ, ಅದನ್ನ ಹೊಡೆದು ಹಿಟ್ಟು ಮಾಡಿ ರೊಟ್ಟಿ ಮಾಡಬಹುದು, ಮುದ್ದೆ ಮಾಡಬಹುದು. ಅಕ್ಕಿಯನ್ನ ಎಲ್ಲ ಮಾಡಬಹುದು, ಹಂಗೆ ಅನ್ನ ಮಾಡ್ಕೋಬಹುದು. ಇಲ್ಲ ಅದನ್ನ ಹೊಡೆದು
ಹಿಟ್ಟು ಮಾಡಿ ರವೆ ಮಾಡಿ ಉಪ್ಮಾ ಮಾಡಬಹುದು, ಎಲ್ಲಾನು ಮಾಡಬಹುದು. ಕರೆಕ್ಟ್. ಇದು ವ್ಯತ್ಯಾಸ. ಆವೃತ ಬೀಜಗಳು ಇವು ಸಹಜವಾಗಿ ಜೋಳ, ಸಜ್ಜೆ ಇದ್ರ ಮೇಲೆ ಕವಚ ಇರೋದಿಲ್ಲ, ಬೀಜ ಕವಚ ಇರೋದಿಲ್ಲ. ಅಂದ್ರೆ ರಾಗಿಯನ್ನ ನೀವು ನೀರಲ್ಲಿ ನೆನೆಸಿ ಬಟ್ಟೆ ಕಟ್ಟರೆ ಮೊಳಕೆ ಬರುತ್ತೆ. ನೀವು ಸಿರಿಧಾನ್ಯವನ್ನ ಹೊಟ್ಟು ತೆಗೆದು ಮಾಡಕ್ಕೆ ಆಗೋದಿಲ್ಲ, ಬೀಜ ಮೊಳಕೆ ಬರಲ್ಲ. ಸೊ ಆ ಕವಚದ ಸಮೇತ ಬಿತ್ತನೆಯನ್ನೇ ನೀವು ನೆನೆಸಬೇಕು. ಅದು ಎಷ್ಟು ದಿವಸ ಬರಬೇಕು? 2-3 ದಿವಸ ನೆನೆಸ್ಬೇಕು. ರಾಗಿ ಒಂದು 5-6 ಗಂಟೆ ನೆನೆಸಿ ಬಟ್ಟೆ ಕಟ್ಟರೆ ಮೊಳಕೆ ಬಂದ್ಬಿಡುತ್ತೆ. ಯಾಕಂದ್ರೆ ಅದ್ರ ಮೇಲೆ ಬೀಜ ಕವಚ ಇಲ್ಲ, ಅಲ್ಲೇ ಗುಟ್ಟಿರೋದು. ಆ ಕವಚವನ್ನ ತೆಗೆದಾಗ ಭತ್ತದ ಅಕ್ಕಿಯಲ್ಲಿ ಹೊಟ್ಟು 0.2 ಗ್ರಾಮ್ಸೇ ಇರೋದು ಧಾನ್ಯ. ಇಲ್ಲಿ ಒಳಗಡೆ ತನಕ ಆ ಪದರಗಳು ಹೋಗಿರೋದ್ರಿಂದ 8% ನವಣೆಯಲ್ಲಿ, 10% ಊದಲಲ್ಲಿ, 9.8% ಸಾಮೆಯಲ್ಲಿ, ಕೊರಲೆಯಲ್ಲಿ 12.5%. ಈ ಮಾತು ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇರ್ತೀನಿ ಅಂದ್ರೆ ಇಲ್ಲೇ ಮೋಸ ಆಗಿರೋದು ಎಲ್ಲರಿಗೂ. ಆ ನಾರಿಲ್ಲದ ಪಿಷ್ಟ ಪದಾರ್ಥ, ಆ ಸಕ್ಕರೆ ಅಂಶ ರಕ್ತದಲ್ಲಿ ಓಡಾಡ್ತಾ ಇದ್ದಾಗ ನಿಮ್ಮ ರಕ್ತ ಮಂದ ಆಗತ್ತೆ. ರಕ್ತ ಮಂದ ಆದಾಗ ಏನಾಗತ್ತೆ? ಸರ್ಕ್ಯುಲೇಷನ್ ಆಗಲ್ಲ, ಪೌಷ್ಟಿಕಾಂಶಗಳು ಜೀವಕೋಶಗಳಿಗೆ ಸರಿಯಾಗಿ ಸೇರೋದಿಲ್ಲ. ಪೌಷ್ಟಿಕಾಂಶಗಳು ಹೋಗಿ ನಿಮ್ಮ ಜೀವನ ಶುರು ಆಗತ್ತೆ, ಎನರ್ಜಿ ರೆಡಿ ಆಗತ್ತೆ. ಆ ಮೆಟಬಾಲಿಕ್ ವೇಸ್ಟ್ ಅನ್ನ ಕಲೆಕ್ಟ್ ಮಾಡಿ ಮತ್ತೆ ನಾವು ಕಕ್ಕಾಸು ರೂಪದಲ್ಲಿ, ಮೂತ್ರದ ರೂಪದಲ್ಲಿ, ಅಥವಾ ನಿದ್ದೆ, ಗಾಳಿ, ವಾಯು, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹಾಕೋದು, ಮತ್ತೆ ಸ್ವೇದ ಅಂತೀವಿ, ಮಲಮೂತ್ರ, ಸ್ವೇದ, ನಿದ್ದೆ. ಈ 4 ಅಂಶಗಳಲ್ಲಿ ನಾವು ಕಲ್ಮಶಗಳನ್ನ ಹೊರಗಡೆ ಹಾಕ್ತಾನೆ ಇರಬೇಕು. ಇಲ್ಲಿ ಮೋಸ ಆಗಿರೋದು ಕಳೆದ 40-50 ವರ್ಷದಲ್ಲಿ. ಮಲಮೂತ್ರ, ಸ್ವೇದ, ನಿದ್ದೆ ಹಾಳಾಗ್ತಾ ಬಂದಿದೆ ಜನರು. ಸೊ ಕಲ್ಮಶಗಳು ಮೈಯಲ್ಲಿ ಸೇರ್ಕೊಳ್ಳಕ್ಕೆ ಶುರುವಾಗಿದೆ. ಸೊ ಯಾವಾಗ ಒಂದು ವಯಸ್ಸು ತನಕ ಪರವಾಗಿಲ್ಲ, 30-40 ತನಕ, ಆಮೇಲೆ ಕಲ್ಮಶಗಳು ಸರಿಯಾಗಿ ಹೊರಗಡೆ ಹೋಗ್ತಾ ಇಲ್ಲ ಅಂದಾಗ ರೋಗಗಳು ಬರೋಕ್ಕೆ ಶುರು.